ಹಿಂದೂ ಪರಿಷತ್ ಬಜರಂಗದಳ ರಾಜ್ಯಾದ್ಯಂತ ಕರೆ ಕೊಟ್ಟಿದೆ. ಹುಬ್ಬಳ್ಳಿಯಲ್ಲಿ ನಾವು ಶ್ರೀರಾಮ ಸೇನೆ ಸಂಘಟನೆ ಅವರಿಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ. ಕಾಂಗ್ರೆಸ್ ಸರ್ಕಾರ ಪ್ರಣಾಳಿಕೆಯಲ್ಲೇ ಹಾಕಿತ್ತು, ಗೋ ಹತ್ಯಾ ನಿಷೇಧ ಕಾಯ್ದೆಯನ್ನು ವಾಪಸ್ ತಗೊಳ್ತೀವಿ ಅಂತ ಹೇಳಿ. ಸಿದ್ದರಾಮಯ್ಯನವರಿಗೆ ಧೈರ್ಯ ಇಲ್ಲ, ಎಲ್ಲಿ ಹಿಂದೂಗಳು ವಿರೋಧ ಆಗ್ತಾರೋ ಅನ್ನುವಂಥದ್ದು ಹೆದರಿಕೆಯಿಂದ ಇದನ್ನು ತಿದ್ದುಪಡಿ ಮಾಡಿ ಸಡಿಲಗೊಳಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇರುವಂತಹದ್ದು ನಾವು ಖಂಡಿಸ್ತಾ ಇದ್ದೀವಿ, ವಿರೋಧಿಸ್ತಾ ಇದ್ದೀವಿ. ನಮ್ಮ ದೇಶದಲ್ಲಿ ಸಾವಿರಾರು ವರ್ಷದಿಂದ ಗೋವನ್ನ ಪೂಜೆ ಮಾಡ್ತೀವಿ. ಬರೇ ಪೂಜೆ ಅಷ್ಟೇ ಅಲ್ಲ, ನಮಗೆ ಅನ್ನ ಹಾಕುತ್ತೆ, ಕೈ ಕೆಲಸ ಕೊಡ್ತಾ ಇದೆ, ಆರ್ಥಿಕ ಬೆಂಬಲವನ್ನು ಕೊಡ್ತಾ ಇದೆ, ಗೊಬ್ಬರ ಕೊಡ್ತಾ ಇದೆ, ಔಷಧಿ ಕೊಡ್ತಾ ಇದೆ. ಅದಕ್ಕೆ ಕಾಮಧೇನು ಅನ್ನುವಂತಹ ಆ ಮಹಾಪ್ರಾಣಿಯನ್ನ, ತಾಯಿಯನ್ನ ಗೋಮಾತಾ ಅಂತ ಹೇಳಿ ಬಿಜೆಪಿ ಸರ್ಕಾರದವರು ಅದನ್ನ ಗೋಹತ್ಯಾ ನಿಷೇಧ ಕಾಯ್ದೆಯನ್ನು ಜಾರಿ ಮಾಡಿದ್ದನ್ನ ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರ ಓಟಿಗೋಸ್ಕರ, ಮುಸ್ಲಿಮರ ತುಷ್ಟೀಕರಣಗೋಸ್ಕರ, ಮುಸ್ಲಿಮರ ಒತ್ತಡದಿಂದ ಇವತ್ತು ಈ ಕಾಯ್ದೆಯನ್ನು ತಿದ್ದುಪಡಿ ಮಾಡ್ತಾ ಇರೋದು ಅಕ್ಷಮ್ಯ ಅಪರಾಧ. ಗೋಶಾಪ ಕಟ್ಟತ್ತೆ, ಸರ್ವನಾಶ ಆಗ್ತೀರಿ. ಕಾಂಗ್ರೆಸ್ ಯಾವಾಗಲೂ ಇದನ್ನೇ ಮಾಡ್ತಾ ಬಂದಿದೆ. 1966ರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಸಾವಿರಾರು ಜನ ಗೋಭಕ್ತರನ್ನ, ಸಂತರನ್ನ ಗುಂಡು ಹೊಡೆದು ಕೊಂದು ಹಾಕಿದ್ರು. ಅವರು ಗೋಶಾಪದಿಂದನೇ ಸತ್ತು ಹೋದ್ರು. ಸೊ ಅದೇ ಮಾದರಿಯಲ್ಲಿ ಗೋಶಾಪ ಕಾಂಗ್ರೆಸ್ ಸರ್ಕಾರಕ್ಕೆ, ಸಿದ್ದರಾಮಯ್ಯನವರಿಗೆ ತಟ್ಟತ್ತೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಇದನ್ನ ವಾಪಸ್ ತಗೊಳ್ಬೇಕು, ರದ್ದು ಮಾಡಬೇಕು. ಯಾವುದೇ ಸಂದರ್ಭದಲ್ಲೂ ತಿದ್ದುಪಡಿಯನ್ನು ಮಾಡಬಾರದು. ನಾನು ಬಿಜೆಪಿ ಮತ್ತು ಜೆಡಿಎಸ್ ನವರಿಗೆ ಹೇಳ್ತಾ ಇದ್ದೀನಿ, ಈ ಸಂದರ್ಭದಲ್ಲಿ ಚರ್ಚೆ ಮಾಡಿ ಬೈಕಾಟ್ ಮಾಡಬೇಕು, ಪಾಸ್ ಆಗದೆ ಇರೋ ಹಾಗೆ ನೋಡ್ಕೊಳ್ಬೇಕು ಅಂತನ್ನುವಂಥದ್ದು ಕೂಡ ನಾನು ವಿನಂತಿಯನ್ನ ಮಾಡ್ತಾ ಇದ್ದೀನಿ. ಕೃಷಿಗೆ ಅನುಕೂಲ ಆದಂತಹ ಪ್ರಾಣಿಗಳನ್ನು ರಕ್ಷಣೆ ಮಾಡುವಂತಹ ಜವಾಬ್ದಾರಿ ಜನಪ್ರತಿನಿಧಿಗಳದ್ದು ಅಂತ ಹೇಳಿ ಡಾಕ್ಟರ್ ಅಂಬೇಡ್ಕರ್ ಅದರಲ್ಲೇ ಬರೆದಿದ್ದಾರೆ. ನೀವು ಡಾಕ್ಟರ್ ಅಂಬೇಡ್ಕರ್ ಮತ್ತು ಸಂವಿಧಾನ ವಿರೋಧಿ ಇದ್ದೀರಿ ಕಾಂಗ್ರೆಸ್ನವರು ಅಂತ ಹೇಳ್ತಾ ಇದ್ದೀನಿ ನಾನು. ಸೊ ಯಾವುದೇ ಲೀಡರ್, ನಾಯಕರ ಒತ್ತಡಕ್ಕೆ ಮಣಿಯದೆ ಈ ಏನು ಒಂದು ಈಗಾಗಲೇ ಇರುವಂತಹ ಕಾನೂನಿದೆ, ಆಸ್ ಇಟ್ ಈಸ್ ಇರಬೇಕು. ಒಂದು ವಾಹನದಲ್ಲಿ ಇಷ್ಟೇ ತಗೊಂಡು ಹೋಗಬೇಕು ಅಂತನ್ನುವಂಥದ್ದು ಕಾಯ್ದೆ ಇದೆ. ಆ ಕಾಯ್ದೆಯನ್ನು ತಿದ್ದುಪಡಿ ಮಾಡ್ತಾ ಇದ್ದಾರೆ. ಒಂದು ವಾಹನದ ಎಷ್ಟು ಕಾಸ್ಟ್ ಇದೆಯೋ ಅಷ್ಟೇ ಕಾಸ್ಟ್ ಅನ್ನ ಬಾಂಡ್ ಬರೆದು ಕೊಡಬೇಕು ಅಂತನ್ನುವಂಥದ್ದು ಕಾನೂನಿನಲ್ಲಿದೆ. ಆದ್ರೆ ಇವರು ಆ ಬಾಂಡ್ ಅನ್ನ ರದ್ದು ಮಾಡ್ತಾ ಇದ್ದಾರೆ. ಅಂದ್ರೆ ಗೋಕಳ್ಳತನಕ್ಕೆ, ಗೋಮಾಂಸ ತಗೊಂಡು ಹೋಗಕ್ಕೆ ಇದನ್ನ ವ್ಯವಸ್ಥಿತವಾಗಿ ಅವರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಮುಸ್ಲಿಮರಿಗೆ, ಕಟುಕರಿಗೆ, ಗೋಹಂತಕರಿಗೆ. ಮಾನ್ಯ ಸಿದ್ದರಾಮಯ್ಯನವರೇ, ಒಂದು ವಾಹನದಲ್ಲಿ ಇವತ್ತು ಯಾವ ರೀತಿಯ ಅಮಾನುಷವಾಗಿ, ಕ್ರೂರವಾಗಿ ಅಲ್ಲಿ ಒಳಗಡೆ ತುರುಕ್ತಾರೆ ಅಂತ ನಿಮಗೆ ಏನಾದ್ರೂ ನೋಡಿದಾರ ನೀವು? ಎಷ್ಟು ಅಮಾನವೀಯಾಗಿ 10-15 ಒಂದು ವಾಹನದಲ್ಲಿ ತುಂಬಿ ರಕ್ತ ಸುರಿತಾ ಇರುತ್ತೆ, ಸಾವಿನ ದವಡೆಯಲ್ಲಿ ಅವರು ಹಾಕಿರ್ತಾರೆ. ಅಂತ ವಾಹನವನ್ನ ಇವತ್ತು ಫ್ರೀಯಾಗಿ ತಗೊಂಡು ಹೋಗಬಹುದು ಅಂತನ್ನುವಂಥದ್ದು ಮಾಡ್ತಾ ಇದಾರಲ್ಲ. ನಾಚಿಕೆ, ಮಾನ, ಮರ್ಯಾದೆ ಎಲ್ಲಾದ್ರೂ ಇದೆಯಾ ನಿಮಗೆ? ನೀವು ಹಾಲು ಕುಡಿತೀರಾ ಇಲ್ಲೋ? ನೀವು ಗೊಬ್ಬರ ಹಾಕ್ತಾರಾ ಇಲ್ಲೋ? ರೈತರು ಅಂತ ಹೇಳ್ತಾರೆ ನೀವು. ಔಷಧಿ ಕುಡಿತೀರಾ ಇಲ್ಲೋ? ಸೊ ಗೋಮಾತಾ ಈ ದೇಶದ ನಮಗೆ ತಾಯಿಯ ಸ್ವರೂಪದಲ್ಲಿದ್ದಂತಹ, ಕೃಷಿಕರಿಗೆ ಆಧಾರವಾಗಿದ್ದಂತಹ ಗೋವನ್ನು ರಕ್ಷಣೆ ಮಾಡುವಂತಹ ಸರ್ಕಾರದ ಹೊಣೆ ಇದೆ. ವಿರೋಧ ಪಕ್ಷದವರು ಇದು ಕೇವಲ ತುಷ್ಟೀಕರಣಕ್ಕಾಗಿ ನನ್ನ ಒಂದು ನಾನು ಆಡಳಿತಕ್ಕೆ ಬರಬೇಕು ಅನ್ನೋ ಉದ್ದೇಶದಿಂದ ಯಾವುದೋ ಒಂದು ಸಮುದಾಯವನ್ನ ತುಷ್ಟೀಕರಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ನಾನು ಇದರಲ್ಲಿ ಯಾರ್ಯಾರು ಸರ್ಕಾರದ ಮಂತ್ರಿಗಳಿದ್ದಾರೋ ಅವರೆಲ್ಲ ಮನೆಯವರ, ಶ್ರೀಮತಿಯವರ, ತಾಯಂದಿವರಲ್ಲಿ ಪ್ರಾರ್ಥನೆ ಮಾಡ್ತಿದೆ. ಏನಾದರೂ ಅವರು ನಿರ್ಣಯ ತಗೊಂಡ್ರೆ ನಿಮ್ಮ ಕುಟುಂಬಕ್ಕೆ ಇದು ಅಪಾಯ ಬರುತ್ತೆ, ನಿಮ್ಮ ಕುಟುಂಬವೇ ಸಂಪೂರ್ಣ ನಾಶ ಆಗಿ ಹೋಗುತ್ತೆ. ಅದಕ್ಕೋಸ್ಕರ ನಿಮ್ಮ ಯಜಮಾನರಿಗೆ ನೀವು ತಿಳಿಸಿ ಆದರೂ ಈ ಗೋಹತ್ಯೆಯನ್ನು
ಸಹಕಾರಿ ಮಂತ್ರಿಗಳ ಮನೆಯ ಕುಟುಂಬದ ಎಲ್ಲ ಮಾತೆಯರಿಗೆ, ಅಕ್ಕ ತಂಗಿಯರಿಗೆ ವಿನಂತಿ, ನಿಮ್ಮ ಯಜಮಾನರಿಗೆ, ನಿಮ್ಮ ಮನೆಯ ಹಿರಿಯರಿಗೆ ತಿಳಿಸಿ, ಗೋ ಹತ್ಯೆಯನ್ನು ಮಾಡುವಂತ ಅಕ್ಕಂದರಿಗೆ ರಕ್ಷಣೆಯನ್ನು ನೀಡಬೇಡಿ ಅಂತ ಹೇಳಿ. ಅಕಸ್ಮಾತ್ ಅಧಿಕಾರದಾಹದಿಂದ ರಕ್ಷಣೆ ನೀಡಿದರೂ ಸಹ ಇಡೀ ನಿಮ್ಮ ಸಂಸಾರ ಸಂಪೂರ್ಣ ಆ ರಾಕ್ಷಸರ ರಕ್ಷಣೆಯೊಳಗೆ ಸಂಪೂರ್ಣ ನಾಶ ಆಗುತ್ತೆ. ಎಲ್ಲ ಗೋಭಕ್ತರ ಪ್ರಾರ್ಥನೆಯುವುದೇ ಇರುತ್ತೆ. ಗೋ ರಕ್ಷಣೆಯನ್ನು ಮಾಡುವವರ ಪರವಾಗಿ ಇರಬೇಕು ಸರ್ಕಾರ. ಗೋ ಕಳ್ಳರಿಗೆ ರಕ್ಷಣೆ ಮಾಡುವಂತ ಪರವಾಗಿ ಇರಬಾರದು. ಹಾಗಾಗಿ ಎಲ್ಲ ಸಂತರ, ಎಲ್ಲ ಮಹಂತರ, ಎಲ್ಲ ಸಜ್ಜನರ ಒಂದು ಬೋಲೋ ಗೋಮಾತಾ ಕಿ ಎಲ್ಲ ಸಂತ ಮಹಾಂತರ ಚರಣಗಳಲ್ಲಿ ವಂದಿಸುತ್ತಾ, ಗೋಮಾತೆಯಲ್ಲಿ ವಂದಿಸುತ್ತಾ, ಆತ್ಮೀಯ ಬಂಧುಗಳೇ, ನಿಜವಾಗಿಯೂ ಅತ್ಯಂತ ದುಃಖದಾಯಕವಾದಂಥ ಸಂಗತಿ. ಮೊನ್ನೆ ಇನ್ನೂ ಬಿಸಿ ಆರುವ ಮೊದಲೇ ಹೊನ್ನಾವರ ತಾಲೂಕಿನ ಕಡದೋಕದಲ್ಲಿ ಯಾವ ಸಂಘಟನೆಯ ಕರೆ ಇಲ್ಲ, ಯಾವ ರಾಜಕೀಯ ಪಕ್ಷದ ಕರೆ ಇಲ್ಲ. ಸ್ವಯಂಭೂವಾಗಿ ನೂರಾರು ಕಾರ್ಯಕರ್ತರು ಬೆಳಗಿನ 4 ಗಂಟೆಗೆ ಮನೆಯಿಂದ ಎದ್ದು ಬಂದು ಗೋಕಳ್ಳರನ್ನು ಹಿಡಿದರು. ಅರ್ಥಾತ್ ಅವರು ಗೋವನ್ನು ಸಾಗಿಸ್ತಾ ಇರುವಂಥ ವಾಹನವನ್ನು ಹಿಡಿದು ಆ ವಾಹನದಲ್ಲಿದ್ದಂಥ ಎಲ್ಲ ಮಾಯಾವಿ ರಕ್ಕಸರು ವಾಹನವನ್ನು ಅಲ್ಲೇ ಬಿಟ್ಟು ಹೊರಗೆ ಓಡೋದು. ಇಂಥ ಸಂದರ್ಭದಲ್ಲಿ ಗೋವನ್ನು ರಕ್ಷಣೆ ಮಾಡುವ ಸರ್ಕಾರಕ್ಕೆ